ಇನ್ನು ರಿಪಬ್ಲಿಕನ್ನದ ನಿರಂತರ ವರದಿಯಿಂದಾಗಿ ಎಚ್ಚೆತ್ತುಕೊಂಡಂತಹ ಸರ್ಕಾರ ಹೈ ವೋಲ್ಟೇಜ್ ಸಭೆಯನ್ನು ನಡೆಸ್ತಾ ಇದೆ. ಈ ಒಂದು ಸಭೆಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅಂತೇಳಿ ನಾವು ಗಮನಿಸ್ತಾ ಹೋಗೋದಾದ್ರೆ ಸಿಎಂ ಸಿದ್ದರಾಮಯ್ಯವರು ಕರೆದಿರುವಂತಹ ಸಭೆ ಇದು. ಈ ಸಭೆಗೆ ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಆಗಮಿಸಿದ್ದಾರೆ. ಗೃಹ ಇಲಾಖೆಯ ಸಚಿವರು, ಮತ್ತೊಬ್ಬರಾಗಿರುವಂಥ ಕಂದಾಯ ಸಚಿವರಾಗಿರುವಂಥ ಕೃಷ್ಣ ಬೈರೇಗೌಡ ಅವರು, ಇವರು ಕೂಡ ಮೀಟಿಂಗ್ನಲ್ಲಿದ್ದಾರೆ. ಇನ್ನು HK ಅತೀಕ್ ಅವರಿದ್ದಾರೆ, ಅಪರ ಮುಖ್ಯ ಕಾರ್ಯದರ್ಶಿಗಳು ಇವರು, IAS ಅಧಿಕಾರಿ ಅತೀಕ್ ಅವರು ಭಾಗಿಯಾಗಿದ್ದಾರೆ. ಇನ್ನು ಕರ್ನಾಟಕ ಪೊಲೀಸ್ ಮಹಾನಿರ್ದೇಶಕರಾಗಿರುವಂಥ ಅಲೋಕ್ ಮೋಹನ್ ಅವರು ಕೂಡ ಇದ್ದಾರೆ. ಅವರು ಕೂಡ ಈ ಒಂದು ಹೈ ವೋಲ್ಟೇಜ್ ಮೀಟಿಂಗ್ನಲ್ಲಿ ಪಾಲ್ಗೊಂಡಿದ್ದಾರೆ. ಇನ್ನು ಕಾನೂನು ಸಚಿವರಾಗಿರುವಂಥ HK ಪಾಟೀಲ್ ಅವರು ಕೂಡ ಭಾಗಿಯಾಗಿದ್ದಾರೆ. ಮತ್ತೊಂದು ಕಡೆ ಸಹಕಾರಿ ಸಚಿವರಾಗಿರುವಂಥ KN ರಾಜಣ್ಣ ಅವರು ಕೂಡ ಇದ್ದಾರೆ. ಅವರು ಕೂಡ ಈ ಒಂದು ಹೈ ವೋಲ್ಟೇಜ್ ಮೀಟಿಂಗ್ನಲ್ಲಿದ್ದಾರೆ. ನೋಡಿ, ಈ ಮೀಟಿಂಗ್ನಲ್ಲಿ ಅಂಕಿ ಅಂಶಗಳ ಬಗ್ಗೆ ಮಾಹಿತಿಯನ್ನು ಕೊಡಿ ಅಂತೇಳಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಇಲ್ಲಿ ಕಾನೂನು ಸಚಿವರಿದ್ದಾರೆ, ಗೃಹ ಸಚಿವರಿದ್ದಾರೆ, ಕಂದಾಯ ಸಚಿವರಿದ್ದಾರೆ, ಕರ್ನಾಟಕ ಪೊಲೀಸ್ ಮಹಾನಿರ್ದೇಶಕರಿದ್ದಾರೆ, ಜೊತೆಗೆ IAS ಅಧಿಕಾರಿಯಾಗಿರುವಂಥ ಅತೀಕ್ ಅವರಿದ್ದಾರೆ. ಸರ್ಕಾರ ಯಾವ ರೀತಿಯಾದಂಥ ನಿರ್ಧಾರವನ್ನ ಈಗ ತೆಗೆದುಕೊಂಡು ಘೋಷಣೆ ಮಾಡುತ್ತೆ ಅನ್ನೋದನ್ನ ಕಾಯ್ತಾ ಇದ್ದೀವಿ. ಬ್ರೇಕ್ ಹಾಕಲೇಬೇಕು. ಮೊನ್ನೆಯಷ್ಟೇ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳ್ತಾ ಇದ್ರು, ಲೋನ್ ಕೊಟ್ಟಿರೋರು, ಲೋನ್ ತಗೊಂಡಿರೋರು ಎರಡು ಕಡೆ ಇದೆ ಅಂತ ಹೇಳ್ತಿಲ್ಲ. ಆದರೆ ಈಗಿರುವಂಥ ಸಂದರ್ಭ ಹಾಗಂತ ಎಷ್ಟು ಬಲಿ ಪಡೆದುಕೊಳ್ಳೋದಕ್ಕೆ ಮುಂದಾಗ್ತೀರಿ? ಈಗ ಅವರು ತೀರ್ಕೊಂಡ್ರು, ನಿಮಗೆ ಹಣ ವಾಪಸ್ ಬಂತ? ಸ್ವಲ್ಪ ತಗ್ಗಿ ಬಗ್ಗಿ ನಡಿಬೇಕಾಗತ್ತೆ. ಬಾಣಂತಿಯರನ್ನು ನೀವು ಹೊರಗಡೆ ಹಾಕ್ತೀರಿ, ವೃದ್ಧರನ್ನ ಹೊರಗೆ ಹಾಕ್ತೀರಿ. ನಿಮಗೆ ಆದ್ರೆ ಊರೂರ ಜನ ಖಾಲಿ ಮಾಡ್ಕೊಂಡು ಹೋಗ್ತಾರೆ ಅಂತಂದ್ರೆ ಅಷ್ಟೊಂದು ಭಯ ಇಡ್ಸೋದ? ಸರ್ಕಾರ ಈಗ ನೋಡಬೇಕು ಏನು ಮಾಡುತ್ತೆ ಅಂತೇಳಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿಗಳಾಗಿರುವಂಥ ಪೊಲಿಟಿಕಲ್ ರಿಪೋರ್ಟರ್ ಆಗಿರುವಂಥ ವಿಜಯ್ ಇದ್ದಾರೆ. ಮತ್ತೊಂದು ಕಡೆ ನೋಡಿ, ಬೆಳಗಾವಿ ನಮ್ಮ ಎಲ್ಲ ಡಿಸ್ಟಿಕ್ ರಿಪೋರ್ಟರ್ಗಳಿದ್ದಾರೆ. ಬೆಳಗಾವಿಯಿಂದ ಮೈಲಾರಿ ಇದ್ದಾರೆ, ದೇವನಹಳ್ಳಿಯಿಂದ ಮಂಜುನಾಥ್ ಇದ್ದಾರೆ, ಗದಗದಿಂದ ಮಂಜುನಾಥ್ ಪತ್ತಾರ್ ಇದ್ದಾರೆ, ಮೈಸೂರಿಂದ ವಿನೋದ್ ಇದ್ದಾರೆ, ಮಂಗಳೂರಿಂದ ದಿನೇಶ್, ಕಲಬುರಗಿಯಿಂದ ಓಂ ಪ್ರಕಾಶ್ ಮುನ್ನೂರ್ ಇದ್ದಾರೆ. ಅವರೆಲ್ಲರೂ ಕೂಡ ಮಾತಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ವಿಜಯ್ ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಜಯ್, ಸಭೆಯಲ್ಲಿ ಏನೆಲ್ಲ ಚರ್ಚೆಗಳಾಗ್ ಎಸ್ ವಿಜಯ್ ಬಂದು ನೋಡಿ. ವಿಜಯ್ ಲೈವ್ನಲ್ಲಿ ನೋಡಿ, ಅಲ್ಲಿ ಸಭೆ ನಡೀತಾ ಇರುವಂಥ ಜಾಗದಲ್ಲಿ ನಿಂತಿದ್ದಾರೆ. ಬಾಬು ಎಸ್ ವಿಜಯ್ ಕಂಟಿನ್ಯೂ. ಏನಾಗ್ತಾ ಇದೆ ಸಭೆಯಲ್ಲಿ? ನಾಗೇಂದ್ರ ಬಾಬು, ಕಳೆದ 1.5 ಗಂಟೆಗಳಿಂದ ಸಭೆ ನಡೀತಾ ಇರುವಂಥದ್ದು. ಬಹುತೇಕ ಸಭೆ ಮುಕ್ತಾಯ ಹಂತಕ್ಕೆ ಬಂದಿರುವಂಥದ್ದು. ಈಗ ಮೈಕ್ರೋ ಫೈನಾನ್ಸ್ ಕೆಲ ಅಧಿಕಾರಿಗಳು ಹೊರಗಡೆ ಬಂದಿರುವಂಥದ್ದು. ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಖಡಕ್ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಯಾರು ಮೈಕ್ರೋ ಫೈನಾನ್ಸ್ ಸಂಸ್ಥೆಯವರು ಇದ್ದಾರೆ, ಸಾಲ ವಸೂಲಾತಿಗೆ ರೌಡಿಗಳನ್ನ ಬಳಸ್ತಾ ಇದ್ದೀರಾ ಅಂತ ನೇರವಾಗಿ ಇದೇ ಮಾತನ್ನು ಹೇಳಿರುವಂಥದ್ದು. ಸಾಲ ವಸೂಲಾತಿಗೆ ರೌಡಿಗಳನ್ನ ಬಳಸ್ತಾ ಇದ್ದೀರಾ ಅಂತ ನೇರವಾಗಿ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಜೊತೆಗೆ ಸಾಲ ಕೊಡಬೇಕಾದ್ರೆ RBI ನಿಯಮಗಳನ್ನೆಲ್ಲ ಕೂಡ ನೀವು ಪೂರೈಸಿದ್ದೀರಾ ಮತ್ತು ಏನೇನು ಗೈಡ್ಲೈನ್ಸ್ ಇದೆ, ಮಾರ್ಗಸೂಚಿ ಇದೆ, ಅವೆಲ್ಲವನ್ನೂ ಕೂಡ ಸಾಲ ಯಾರು ಪಡಿತಾರೆ ಅವರಿಗೆ ಸಮಗ್ರವಾಗಿ ನೀವು ಮಾಹಿತಿ ಕೊಟ್ಟಿದ್ದೀರಂತ ಹೇಳಿರುವಂಥದ್ದು. ಸಭೆಯಲ್ಲಿ ಈಗ ತಕ್ಷಣಕ್ಕೆ ಬಂದ ಮಾಹಿತಿ, ಒಂದು ನಿರ್ಧಾರ ಆಗಿರುವಂಥದ್ದು, ಯಾವುದೇ ಕಾರಣಕ್ಕೂ ಬಲವಂತವಾಗಿ ಸಾಲವನ್ನು ವಸೂಲಿ ಮಾಡಬಾರ್ದು, ಬಲವಂತವಾಗಿ ಯಾರು ಕೂಡ ಮನೆಗೆ ಹೋಗಿ ಧಮಕಿ ಹಾಕಬಾರ್ದು ಅಂತ ನೇರವಾಗಿ ಸಭೆಯಲ್ಲಿ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು, ಸೂಚನೆಯನ್ನು ಕೊಟ್ಟಿರುವಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಸಭೆಯಲ್ಲಿ ಮೈಕ್ರೋ ಫೈನಾನ್ಸ್ ಅಧಿಕಾರಿಗಳನ್ನ ಒಂದು ಕಡೆ ಎಲ್ಲ ಪ್ರಶ್ನೆ ಮಾಡಿದ್ರೆ, ಮತ್ತೊಂದು ಕಡೆ ಪೊಲೀಸ್ ಮಹಾನಿರ್ದೇಶಕರಿದ್ರು, ಕಂದಾಯ ಇಲಾಖೆ ಅಧಿಕಾರಿಗಳಿದ್ರು, ಅವರು ಕೂಡ ಸೂಚನೆ ಕೊಟ್ಟಿರುವಂಥದ್ದು. ಸಭೆ ಸಂಬಂಧಪಟ್ಟಂತೆ ಏನು ಎಲ್ಲವೂ ಕೂಡ ಅಂದರೆ ಕೆಲವೇ ಹೊತ್ತಿನಲ್ಲಿ ಸಂಬಂಧಪಟ್ಟಂತೆ ಒಂದು ಪ್ರತ್ಯೇಕವಾಗಿ ಕಾನೂನು ತಿದ್ದುಪಡಿ ಆಗಿ ಸುಗ್ರೀವಾಜ್ಞೆ ಹೊರಡಿಸಲಾಗುತ್ತೆ. ಈ ಹಿನ್ನೆಲೆಯಲ್ಲಿ ಇವಕ್ಕೆ ಸಂಬಂಧಪಟ್ಟಂತೆ ಮೊದಲು ಅದರಲ್ಲೂ ವಿಶೇಷವಾಗಿ ಯಾರು ಮಹಿಳೆಯರು ಸಾಲ ಪಡೆದಿದ್ದಾರೆ ಅವರ ಜೊತೆ ಮಾನವೀಯತೆಯಿಂದ ವರ್ತಿಸಬೇಕು. ಯಾರೂ ಕೂಡ ಮನೆ ಬಾಗಿಲಿಗೆ ಹೋಗಿ ಬಲವಂತವಾಗಿ ಸಾಲ ವಸೂಲಿ ಮಾಡಬಾರ್ದಂತ ನೇರವಾಗಿ ಸೂಚನೆಯನ್ನ ಕೊಟ್ಟಿರುವಂಥದ್ದು. ಸಭೆಯ ಬಳಿಕ ಕೆಲವೇ ಹೊತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪತ್ರಿಕಾಗೋಷ್ಠಿ ನಡೆಸಿ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗುತ್ತೆ ಅನ್ನೋ ಸಂಬಂಧಪಟ್ಟಂತೆ ಮಾಹಿತಿ ಕೊಡಲಿದ್ದಾರೆ. ನಾಗೇಂದ್ರ ಬಾಬು, ಇಲ್ಲಿ ಒಂದು ಕಾನೂನಾತ್ಮಕ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಥವಾ ಸರ್ಕಾರಕ್ಕೆ ಒಂದು ತೊಡಕಾಗಿರುವಂಥದ್ದು. ಯಾಕಂದ್ರೆ ಲೀಗಲ್ ಆಗಿ ಏನಾದರೂ ಕೂಡ ಫೈಟ್ ಮಾಡೋಕೆ ಹೋದ್ರೆ, ಅಂದರೆ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳಕ್ಕೆ ಹೋದ್ರೆ
ನ್ಯಾಯಾಲಯಕ್ಕೆ ಹೋದ್ರೆ ಮೈಕ್ರೋ ಫೈನಾನ್ಸು ಅದು ಸರ್ಕಾರ ಕೂಡ ಒಂದು ಕಡೆ ಹಿನ್ನಡೆ ಆಗುವಂಥ ಆತಂಕ ಇರುವಂಥದ್ದು. ಯಾಕಂದರೆ ಲೀಗಲ್ ಆಗಿ ಮೈಕ್ರೋ ಫೈನಾನ್ಸು ಸಾಲಗಾರರನ್ನ ಲಾಕ್ ಮಾಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪರ್ಯಾಯವಾಗಿ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು, ಕಾನೂನು ತಿದ್ದುಪಡಿ ಯಾವ ರೀತಿ ಮಾಡಬೇಕು ಅನ್ನೋ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಮಗ್ರವಾಗಿ ಚರ್ಚೆ ನಡೆಸ್ತಾ ಇರುವಂಥದ್ದು. ಸಭೆ ಮುಗಿಯುವ ಹಂತಕ್ಕೆ ಬಂದಿರುವಂಥದ್ದು. ಕೆಲವೇ ಹೊತ್ತಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪತ್ರಿಕಾಗೋಷ್ಠಿ ಮೂಲಕ ಸಮಗ್ರವಾಗಿ ಮಾಹಿತಿಯನ್ನು ಕೊಡಲಿದ್ದಾರೆ, ಏನೆಲ್ಲ ತೀರ್ಮಾನ ಕೈಗೊಳ್ಳಲಾಗಿದೆ ಅಂತ. ಆದರೆ ಒಂದಂತೂ ಬಹಳ ಸ್ಪಷ್ಟ, ಈಗ ಸದ್ಯಕ್ಕೆ ಯಾವುದೇ ಕಾರಣಕ್ಕೂ ಬಲವಂತವಾಗಿ ಸಾಲ ವಸೂಲಿ ಮಾಡಬಾರ್ದು ಅಂತ ಖಡಕ್ ಸೂಚನೆ ನಿರ್ದೇಶನವನ್ನು ಕೊಟ್ಟಿರುವಂಥದ್ದು. ನಾಗೇಂದ್ರ ಬಾಬು, ಎಸ್, ಈಗ ಒಂದು ವಿಜಯ್ ನೋಡಿ, ನಾವು ನಿರಂತರವಾಗಿ ರಿಪೋರ್ಟನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಒಂದು ಈಗ ಸುಗ್ರೀವಾಜ್ಞೆಯನ್ನು ಹೊರಡಿಸ್ತಾರೆ, ಓಕೆ ಒಪ್ಕೊಳ್ಳೋಣ. ಆದರೆ 12 ಬಲಿಯಾಗಿದೆಯಲ್ಲ, ಅದಕ್ಕೇನು ಕ್ರಮ ಆಗುತ್ತೆ? ಯಾರು ಹೊಣೆ ಹೊರ್ತಾರೆ ವಿಜಯ್? ನಾಗೇಂದ್ರ ಬಾಬು, ಇಲ್ಲಿ 2 ವಿಚಾರ ಇರುವಂಥದ್ದು. ಇಂದ ಬೆಳಗಾವಿಯಲ್ಲಿ ಠೇವಣಿದಾರರ ಸುರಕ್ಷೆ ಸಂಬಂಧಪಟ್ಟಂತೆ ಒಂದು ಬಿಲ್ಲನ್ನು ಪಾಸ್ ಮಾಡಲಾಯಿತು. ಅದರಲ್ಲಿ ಅಂದರೆ DCC ಬ್ಯಾಂಕು, ಮತ್ತೊಂದು ಕಡೆ ಕೋಆಪರೇಟಿವ್ ಬ್ಯಾಂಕ್, ಇವೆಲ್ಲ ಸಂಬಂಧಪಟ್ಟಂತೆ ಒಂದಷ್ಟು ಅವರ ಠೇವಣಿದಾರರ ಸುರಕ್ಷೆ ದೃಷ್ಟಿಯಿಂದ ಆ ಬಿಲ್ಲನ್ನು ಪಾಸ್ ಮಾಡೋ ಸಂದರ್ಭದಲ್ಲಿ ಆಗಲೇ ಕೂಡ ಮೈಕ್ರೋ ಫೈನಾನ್ಸನ್ನು ಇದಕ್ಕೆ ಸೇರಿಸುವ ಸಂಬಂಧಪಟ್ಟಂತೆ ಒಂದು ಪ್ರಸ್ತಾಪ ಆಯಿತು. ಆಗ ಸಚಿವರು ಎತ್ತಿದಂಥ ಪ್ರಸ್ತಾಪಕ್ಕೆ ಆರ್ಥಿಕ ಇಲಾಖೆಯಿಂದ ಒಂದು ವಿಚಾರ ಬಂತು. ಈ ವಿಚಾರವನ್ನು ಮೈಕ್ರೋ ಫೈನಾನ್ಸ್ಗೆ ಅಳವಡಿಸೋಕ್ಕೆ ಆಗೋದಿಲ್ಲ ಅಂತ. ಯಾಕಂದರೆ ಮೈಕ್ರೋ ಫೈನಾನ್ಸ್ಗಳು RBIನ ಅನುಮತಿ ತೆಗೆದುಕೊಂಡು ಕಾರ್ಯನಿರ್ವಹಿಸ್ತಾ ಇರುತ್ತೆ. ಕಾನೂನಾತ್ಮಕವಾಗಿ ಅವು ಅಂದರೆ ಕಾನೂನಾತ್ಮಕವಾಗಿ ಒಂದಷ್ಟು ಸಾಲಗಾರರು ಏನು ತೆಗೆದುಕೊಂಡಿದ್ರೆ ಅವರನ್ನು ಲಾಕ್ ಮಾಡಿರ್ತಾರೆ, ಕಾನೂನಾತ್ಮಕವಾಗಿ ಲಾಕ್ ಮಾಡಲಾಗಿರುತ್ತೆ. ಈಗ ಯಾರು 12 ಜನ ಸತ್ತಿದ್ದಾರಲ್ಲ, ಈಗ ಸರ್ಕಾರ ಅದಕ್ಕೆ ಏನು ಪರಿಹಾರ ಕೊಡ್ತದೆ ಅಂದರೆ, ಯಾಕಂದರೆ ಈಗ ದೊಡ್ಡ ಮಟ್ಟದ ಲಕ್ಷಾಂತರ ಕೋಟಿಗಟ್ಟಲೆ ಸಾಲ ಮಾಡ್ಕೊಂಡು ದೇಶ ಬಿಟ್ಟು ಹೋಗಿರುವಂಥ ಉದಾಹರಣೆ ಇರುವಂಥದ್ದು, ಮಜವಾಗಿರುವಂಥದ್ದು. ಇಲ್ಲಿ 1 ಲಕ್ಷ 2 ಲಕ್ಷ ಸಾಲ ಮಾಡ್ಕೊಂಡಿರುವಂಥ ರೈತರು, ಬಡವರು ಈಗ ಏನು ಮೈಕ್ರೋ ಫೈನಾನ್ಸ್ನ ಕಿರುಕುಳಕ್ಕೆ ಮನೆ ಬಾಗಿಲ ಹತ್ರ ಹೋಗಿ ಕಿರುಕುಳ ಕೊಟ್ಟಿರುವಂಥದ್ದು, ಮಹಿಳೆಯರನ್ನ, ಗರ್ಭಿಣಿಯನ್ನ ಮನೆ ಹೊರಗಡೆ ನಿಲ್ಲಿಸಿ ಮನೆ ಬಾಕ್ಲಾಕಿರುವಂಥ ಅಮಾನುಷ ಕ್ರಮ ಏನಿದೆ, ಅಕ್ಷರಶಃ ರೌಡಿಗಳ ರೀತಿಯಲ್ಲಿ ಮೈಕ್ರೋ ಫೈನಾನ್ಸ್ ವರ್ತಿಸುವುದೇನಿದೆ, ಇದಕ್ಕೆ ಕಡಿವಾಣ ಹಾಕಬೇಕಾಗಿರುವಂಥದ್ದು. ಜೊತೆಗೆ ಯಾರೀಗ ಏನು ಸಾವನ್ನಪ್ಪಿದ್ದಾರೆ ಅವರಿಗೆ ಏನು ಪರಿಹಾರ ಕೊಡ್ತಾರೆ ಸರ್ಕಾರ, ಅಥವಾ ಮೈಕ್ರೋ ಫೈನಾನ್ಸಿಂದ ಕೂಡ ಪರಿಹಾರ ಕೊಡಿಸ್ತಾರ, ಇವೆಲ್ಲವೂ ಕೂಡ ಸಭೆಯಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಒಂದೊಂದು ಬಹಳ ಸ್ಪಷ್ಟ. ಒಂದು ಏನು ಮೈಕ್ರೋ ಫೈನಾನ್ಸ್ನ ಕಿರುಕುಳದಿಂದ ಸಾವನ್ನಪ್ಪಿದ್ದಾರೆ ಅವರಿಗೆ ಪರಿಹಾರ ಕೊಡುವಂಥದ್ದು, ಜೊತೆಗೆ ಈಗಿರುವಂಥ ಸಾಲ ಯಾರ್ಯಾರು ಪಡೆದಿದ್ದಾರೆ ಅಗತ್ಯಕ್ಕಿಂತ ಅಂದರೆ ಸಾಲಕ್ಕಿಂತ ಹೆಚ್ಚು ಬಡ್ಡಿ ಕಟ್ಟಿದರೆ ಅದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಕೂಡ ಮನ್ನಾ ಮಾಡ್ತಾರಾ, ಇವೆಲ್ಲವೂ ಕೂಡ ಚರ್ಚೆ ವಿಚಾರ ಆಗಿರುವಂಥದ್ದು. ಇದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈಗ ಸಮಗ್ರವಾಗಿ ಎಸ್ ವಿಜಯ್, ಮತ್ತೆ ಸಂಪರ್ಕ ಮಾಡ್ತೀವಿ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. CM ಸಿದ್ದರಾಮಯ್ಯ ಅವರು ಕರೆದಂತ ಹೈ ವೋಲ್ಟೇಜ್ ಸಭೆ ಈಗ ಮುಕ್ತಾಯ ಆಗಿದೆ. ಬಲವಂತವಾಗಿ ಸಾಲ ವಸೂಲಿ ಮಾಡದಂತೆ ಸೂಚನೆ ಕೊಟ್ಟಿದ್ದಾರೆ. ಇವತ್ತು ನಡೆದಂತ ಸಭೆಯಲ್ಲಿ ಈ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಯಾರು ಕೂಡ ಬಲವಂತವಾಗಿ ಸಾಲ ವಸೂಲಿ ಮಾಡಬಾರದು, ಸೂಚನೆ ಕೊಡಿ ಅಂತೇಳಿ CM ಸಿದ್ದರಾಮಯ್ಯ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್.